ಈ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ನನ್ನಂತ ಒಬ್ಬ ಒಳ್ಳೆ ಹುಡುಗ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಕ್ಯಾಮ್ರಾ ಹೇಳ್ತೀವಿ ಎಂತ ಡವ್ ಮಾಸ್ಟರ್ ಅಂದರೆ ಇದು ಬೆಳೆಯೋಕ್ಕೂ ಯಾರು ಪುರ್ಸೋದು ಕೊಡ್ತಾ ಇಲ್ಲ. ಹಂಗೆ ಕತೆಗಳು. ರವಿ ಅಣ್ಣ ಒಬ್ಬರ ನನ್ನನ್ನು ಸುಂದರವಾಗಿರೋನು ಅಂತ ಅನ್ನೋದು. ಸುಂದರವಾಗಿರೋರ್ನ ಯಾಕೋ ನನಗೆ ಯಾವ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ, ಅದ್ರ ಅರ್ಥ ಏನು? ಸುಂದರವಾಗಿಲ್ವಾ? ಹಂಗಾರಿಯಾಗಿ ನೋಡಿದ್ಮಲ್ಲ ಇವ್ನು ಯಾರೀ ಮರಿ ಗ್ಯಾಂಗ್ಸ್ಟರ್, ಇವನು ಸಿಂಗ್ಲಿ ಆಗು ನಮಗೆ. ಇದು ನನ್ನ ಮೈನ್ ಪ್ರೊಫೆಷನ್ ಅಣ್ಣ. ನನಗೆ ಆಕ್ಟಿಂಗ್ ಬಿಟ್ರೆ ಬೇರೆ ಯಾವ ವೃತ್ತಿ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ. ಇದನ್ನ ನೆಚ್ಕೊಂಡಿದ್ದೀನಿ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಅಣ್ಣ ಫ್ರೇಮಲ್ಲಿ ಬಾ ಅಣ್ಣ. ನಂಗೇನು ಗೊತ್ತಿಲ್ಲ ಅಣ್ಣ, ನಾನು ಅಮಾಯಕ ಅಣ್ಣ. ಅಲ್ಲಿ ಕ್ಯಾಮ್ರಾಗೆ ಹೇಳ್ಬೇಕು. ಏನಂದ್ರಲ್ಲ ಅಣ್ಣ, ಏನೂ ಗೊತ್ತಿಲ್ಲ ಅಣ್ಣ, ನಾನು ಅಮಾಯಕ ಅಣ್ಣ. ಈ ಗ್ಯಾಂಗ್ಸ್ಟರ್ ಸಿನಿಮಾದಲ್ಲಿ ನನ್ನಂತ ಒಬ್ಬ ಒಳ್ಳೆ ಹುಡುಗ ಸಿಗಾಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಕ್ಯಾಮ್ರಾ ಹೇಳ್ತೀವಿ ಎಂತ ಡವ್ ಮಾಸ್ಟರ್ ಅಂದರೆ ಡೇರ್ ಡೆವಿಲಲ್ಲೇ ಡವ್ ಮಾಸ್ಟ್ರು. ಬಲರಾಮನ ದಿನಗಳಲ್ಲಿ ಇನ್ನೂ ಹೆವಿ ಡವ್. ನಾನು ಯಾವ ಕಡೆಯಿಂದ ಗ್ಯಾಂಗ್ಸ್ಟರ್ ಥರ ಕಾಣ್ತೀನಿ ಅಣ್ಣ? ಇಲ್ಲ ಹಾಂ, ನನಗೆ ಅದೇ ಪ್ರಶ್ನೆ ಚೈತನ್ಯ ಅವ್ರಿಗೆ ಕೇಳ್ಬೇಕಾಯ್ತು ನಾನು. ಸರ್ ಇಂಥ ಸುಂದರವಾದಂತಹ ಮುದ್ದು ಮುಖದ ಅಲ್ಲಲ್ಲ ಗಡ್ಡ ಇನ್ನೂ ದಷ್ಟಪುಷ್ಟವಾಗಿ ಗಡ್ಡ ಬರೋ ಹುಡುಗನ ಹತ್ರ ಏನು ಸರ್ ನೀವು ಪಾತ್ರ ಮಾಡಿಸಿದ್ರಿ? ಗಡ್ಡ ಇದು ಬೆಳೆಯೋಕ್ಕೂ ಯಾರು ಪುರ್ಸೋದು ಕೊಡ್ತಾ ಇಲ್ಲ. ಹಂಗೆ ಕತೆಗಳು. ರವಿ ಅಣ್ಣ ಒಬ್ಬರ ನನ್ನನ್ನು ಸುಂದರವಾಗಿರೋನು ಅಂತ ಅನ್ನೋದು. ಸುಂದರವಾಗಿರೋರ್ನ ಯಾಕೋ ನನಗೆ ಯಾವ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ, ಅದ್ರ ಅರ್ಥ ಏನು? ಸುಂದರವಾಗಿಲ್ವಾ? ಅಲ್ಲ ಏನು ಗೊತ್ತಾ, ಸುಂದರವಾಗಿದ್ರೂ ಸಹ ಒಂದೊಂದ್ಸರಿ ಒಳ್ಳೊಳ್ಳೆ ಹೀರೋಯಿನ್ಗಳು ಸಿಗಲ್ಲ ಕಣ. ನಿನಗೆ ಒಂಚೂರು ಲೇಟ್, ಯಾಕಂದರೆ ನೀನು 100 ವರ್ಷ ಇಂಡಸ್ಟ್ರಿಯಲ್ಲಿ ಹಿಂಗೆ ಮಾಡಿ ಗೂಟ ಹೊಡ್ಕೊಂಡು ಇರ್ಬೇಕಂತ ಡಿಸೈಡ್ ಮಾಡಿದ್ಯಾ. ಇನ್ನೂ ಎಷ್ಟು ವರ್ಷ ಇರ್ತೀವಿ ಮಗ ಇಂಡಸ್ಟ್ರಿಯಲ್ಲಿ? ನಾನು ಇನ್ನೂ 74 ವರ್ಷ ಇರ್ತೀನಿ. ಎಷ್ಟು ವರ್ಷ ಈಗ? 32. ನನಗೆ 104 ತನಕ ಮೋಸ ಇಲ್ಲ ಅಣ್ಣ. ಅಂದರೆ ಸೆಂಚುರಿ ದಾಟಿ ಒಂದು ಸಿನಿಮಾ ಮಾಡಿ ಅಂದರೆ ವರ್ಷಕ್ಕೊಂದು 3 ಸಿನಿಮಾ ಲೆಕ್ಕ ಇಟ್ಕೊಂಡ್ರು ಆಗಿರುತ್ತೆ ಅಲ್ವಾ? ಅರೌಂಡು ಒಂದು 500 ಪಿಕ್ಚರ್ ಮಾಡಿರ್ತೀಯ. ಅಯ್ಯೋ, ದೇವ್ರ ದಯೆಯಿಂದ ನಾನೊಂದು ರವಿ ಅಣ್ಣ ಏನೇನು ಹೇಳ್ತಾರೆ. ರೋಲಿಂಗಲ್ಲಿದೆ ಸೀರಿಯಸ್ಲಿ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತೇಳಿ ಅವರಿಗೆ ಪ್ಲೀಸ್. ಯಾರು ಡಿಸ್ಟರ್ಬ್ ಮಾಡಬೇಡಿ. ತುಂಬ ಒಳ್ಳೆ ಹುಡುಗ ಅವನು. ಅದಕ್ಕೆ ಕಷ್ಟದ ಪ್ರಶ್ನೆ ಕೇಳ್ಬಿಡ್ತಾರೆ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಆದಿತ್ಯ, ಲಾಸ್ಟ್ ಟೈಮ್ ಮಾತಾಡಿದ ಸಮಯನೂ ಈ ಸಮಯನೂ ನನಗೊಂದು ಪರ್ಸ್ನಲ್ ಖುಷಿ ಅಂತಂದರೆ ನಿನ್ನ ಹೆಜ್ಜೆಗಳು ತುಂಬ ಚೆನ್ನಾಗಿದ್ದಾವೆ, ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಮೇಲಾಗಿ ತುಂಬ ಸೆಲೆಕ್ಟೆಡ್ ಸಿನಿಮಾಗಳನ್ನ ಮಾಡ್ತೀಯ. ಏನು ಈ ಪ್ರಕ್ರಿಯೆ ಹಿಂದೆ ಇರುವಂಥ ಒಂದು ಬಲವಾದ ಕಾರಣ ಏನು ಅಣ್ಣ? ಏನಿಲ್ಲ ಅಂದರೆ ಈಗ ಹೋದ್ಸಲಿ ನಮ್ಮ ಅದೃಷ್ಟ ಅನ್ಸುತ್ತೆ ನೋಡಿ, ನೀವೇ ಫಸ್ಟ್ ನನ್ನ ಇಂಟರ್ವ್ಯೂ ಮಾಡಿದ್ದು ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ. ಈಗಲೂ ಸಹ ಬಲರಾಮನ ದಿನಗಳು ಬಂದಾಗ VP ಸರ್ ಕೆಳಗಡೆ ಬ್ಯುಸಿ ಇದ್ದಾರೆ. ಫಸ್ಟ್ ಸಿಕ್ಕಂತಹ ಅದೃಷ್ಟದ ನಟ ನೀನು ತುಂಬ ಒಳ್ಳೆಯ ವ್ಯಕ್ತಿ, ನಿಂಗೆ ಒಳ್ಳೇದಾಗಬೇಕಣ್ಣ. ಇಲ್ಲ ಅಂದರೆ ನಿಮ್ಮ ಸಪೋರ್ಟ್ ಅಷ್ಟೇ ಅಣ್ಣ. ಅಂದರೆ ಯಾಕೆ ಅಂದರೆ ಸಿನಿಮಾಗಳು ಯಾಕೆ ತುಂಬ ಚೂಸಿ ಆಗ್ತೀನಿ ಅಂದರೆ ಅಣ್ಣ, ಎಲ್ಲೋ ನಾನು ಆಡಿಯನ್ಸಿನ ಆ ಟ್ರಸ್ಟ್ ಇದೆಯಲ್ಲ ಅದನ್ನು ಕಳ್ಕೊಳ್ಳೋಕ್ಕೆ ಪರ್ಸ್ನಲಿ ನಾನು ಇಷ್ಟಪಡಲ್ಲ. ಅಂದರೆ ಒಬ್ಬ ಪ್ರೇಕ್ಷಕ ಆಗಿ ನಾನು 150 ರೂಪಾಯಿ 200 ರೂಪಾಯಿ ಕೊಡೋಕ್ಕಿಂತ ಹೆಚ್ಚಾಗಿ ನಾನು ಅವರ ಸಮಯಕ್ಕೆ ತುಂಬ ಬೆಲೆ ಕೊಡ್ತೀನಿ. ಯಾಕೆಂದರೆ ಎಲ್ರಿಗೂ ಅವ್ರದ್ದೇ ಆದ ತಾಪತ್ರಯ ಇರುತ್ತೆ, ಎಲ್ರಿಗೂ ಅವ್ರ ಮನೆಯ ಫ್ಯಾಮಿಲಿ ಪ್ರೆಷರ್ ಇರ್ತವೆ, ಅವ್ರ ಕೆಲಸದ ಒತ್ತಡ ಇರುತ್ತೆ. ಎಲ್ಲ ಬಿಟ್ಟು ನಾವು ಮಾಡೋ ಒಂದು ಆರ್ಟ್ ವರ್ಕನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತಂದರೆ ಅವರು ಒಂದು 3 ತಾಸು ಅವ್ರು ಎತ್ತಿಡಬೇಕಲ್ಲ. ಅವ್ರ ಲೈಫಿನ ಒಂದು ಅಮೂಲ್ಯವಾದ 3 ಗಂಟೆ. ನಾನು ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಹಾಗಾಗಿ ನಾನು ಯಾವುದೇ ಸ್ಕ್ರಿಪ್ಟ್ ನೋಡಿದಾಗಲೂ ಇದಕ್ಕೆ ಆ ಪೊಟೆನ್ಷಿಯಲ್ ಇದೆಯಾ, ನಾನು ನಟನೆಯನ್ನೇ ನಾನು ಮುಖ್ಯ ವೃತ್ತಿಯಾಗಿ ತಗೊಂಡಿದ್ರು ಇದು ಕೇವಲ ಅದು ಕಾಸು ಮಾಡೋ ಉದ್ದೇಶದಿಂದಲ್ಲ. ನನ್ನ ಇಂಟೆನ್ಷನ್ನು ನನಗೆ ಈಗ ಗೊತ್ತಿರೋ ಕಲೆಯನ್ನು ಪ್ರೇಕ್ಷಕರು ನೋಡ್ತಿರ್ಬೇಕಾದ್ರೆ ಅವ್ರದ್ದೆಲ್ಲ ತಾಪತ್ರಯ ಮರೆತು ಪೂರ್ತಿ ಒಂಥರ ಮೆಸ್ಮರೈಸ್ ಆಗಿ ಏನಪ್ಪ ಸ್ಕ್ರೀನಲ್ಲಿ ನೋಡ್ತಾ ಕೂರೋದಿದೆಯಲ್ಲ, ಅದು ಒಬ್ಬ ಕಲಾವಿದನಿಗೆ ಸಿಗುವ ಏಕೈಕ ಒಂದು. ಹೌದು. ಮೇಲೆ ನೀನು ಹೇಳಿದ್ದು ಇನ್ನೊಂದು ಪಾಯಿಂಟ್ ನಂಗೆ ಪರ್ಸ್ನಲಿ ಭಾಳ ಐ ಫೆಲ್ಟ್ ವೆರಿ ಫೀಲ್. ಅಂದರೆ 100 ರೂಪಾಯಿನೋ 200 ರೂಪಾಯಿನೋ ಕೊಟ್ಟು ನೋಡುವಂತಹ ಸಿನಿಮಾ ಆಡಿಯನ್ಸ್ಗೆ ನಾವು ಜಸ್ಟಿಫೈ ಮಾಡಬೇಕು ಅನ್ನೋಂಥ ಆ ಮೈಂಡ್ ಸೆಟ್. ಹೌದು, ಅವ್ರ ಟೈಮ್ ಅಣ್ಣ ಅಲ್ವಾ? ಮೇಲಾಗಿ ಡೇರ್ ಡೆವಿಲ್ ಸಿನಿಮಾ ಮಾಡಿದಾಗಲೇ ನಾನು ಯಾಕೆ ಅದು ನೆನೆಸ್ಕೋತಂದರೆ ನಿನ್ನ ಪಾತ್ರ ನಾನು ಭಾಳ ಎಂಜಾಯ್ ಮಾಡೀನಿ. ಅಯ್ಯಂಗಾರಿ ಆ ಫೀಲು, ಮೇಲಾಗಿ ಶಿಶಿರ್ ಕೂಡ ಕಾಂಪೀಟ್ ಮಾಡೋಂಥ ಆ್ಯಕ್ಟಿಂಗು. ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಮಾಡಿ ನಂತರ ಮತ್ತೊಂದು ಅದ್ಭುತ ಪ್ರಾಜೆಕ್ಟ್ ಹುಡುಕಬೇಕು ಅಥವಾ ಆ ಒಂದು ಸಿನಿಮಾದ ಭಾಗವಾಗಬೇಕು ಅಂದರೆ ಒಬ್ಬ ಕಲಾವಿದನಾಗಿ ಒಂದು ಸಣ್ಣ ಜರ್ನಿ ಇರುತ್ತಲ್ಲ, ಆ ಜರ್ನಿನ ಹೇಗೆ ನೀ ಎಸೆನ್ಸನ್ನು ಫೀಲ್ ಮಾಡ್ತಾ ಬಂದೆ ಇಲ್ಲಿ ತನಕನೂ?
ಅಂದರೆ ಕೆಲವು ಸಲ ಭಯ ಆಗತ್ತೆ ಅಣ್ಣ. ಕೆಲವೊಂದು ತುಂಬ ಆ್ಯಾವ್ರೇಜ್ ಸ್ಕ್ರಿಪ್ಟ್ ಇರೋದಕ್ಕೆ ಇಲ್ಲ ನಾನು ಮಾಡಲ್ಲ ಅಂತಂತೀನಿ. ಯಾಕೆಂದರೆ ನನಗೆ ಪರ್ಟಿಕ್ಯುಲರ್ಲಿ ನೋ ಅನ್ನೋದು ಒಂಥರ ಈಸಿ, ಎಸ್ ಅನ್ನೋದು ಇದೆಯಲ್ಲ, ನಾನು ಅದಕ್ಕೆ ನಿಜವಾಗ್ಲೂ ತುಂಬ ಹಾರ್ಡ್ ವರ್ಕ್ ಹಾಕಿ ಮಾಡ್ತೀನಿ. ತುಂಬ ಮೆಚೂರ್ಡ್ ಪಾಯಿಂಟ್ ಇದು. ಇದು ಇದಕ್ಕೆ ಹೆಂಗೆ ಕನೆಕ್ಟ್ ಆದೆ ನೀನು? ಅಲ್ಲ, ನನಗೆ ಫಸ್ಟಿಂದ ನನಗೆ ನನ್ನ ಥಿಯೇಟರ್ ಡೇಸಲ್ಲೂ ನನಗೆ ಯಾವುದೇ ಪಾತ್ರ ಕೊಟ್ಟರು ನನ್ನ ಪಾತ್ರಕ್ಕೆ ನಾನೇ ಹೀರೋ. ನಾನು ಅದನ್ನು ಎಷ್ಟು ಅನುಭವಿಸ್ತೀನೋ, ಎಷ್ಟು ಅದ್ರ ಬಗ್ಗೆ R&D ಮಾಡ್ತೀನೋ, ರಿಸರ್ಚ್ ತುಂಬ ಮಾಡ್ತೀನಿ. ಅದರಲ್ಲಿ ಒಂದು 50% ಎಕ್ಸಿಕ್ಯೂಟ್ ಆದ್ರೂ ಅದೊಂದು ವಿಶೇಷ ಪಾತ್ರವಾಗಿ ಕಾಣುತ್ತೆ. ಯಾಕೆ ನನ್ನ ನಟನೆಯಲ್ಲಿ ಸ್ವಲ್ಪ ನೀವೆಲ್ಲ ಇಷ್ಟಪಡೋ ಥರ ಆಗತ್ತೆ ಅಂದರೆ ನನಗದು ಇಷ್ಟ. ನಿಮಗೆ ಇಷ್ಟಪಡಿಸೋದೇ ನನಗಿಷ್ಟ. ಸೂಪರ್ ಸೂಪರ್. ಈ ಹುಡುಗ ಅಲ್ಲ, ಪ್ರಾಸ ತುಂಬ ಪ್ರಾಸಬದ್ಧವಾಗಿದೆ ಕಣ. ಇವ್ನು ಅಯ್ಯಂಗಾರಿಯಾಗಿ ನೋಡಿದ್ಮಲ್ಲ, ಇವ್ನು ಯಾರೀ ಮರಿ ಗ್ಯಾಂಗ್ಸ್ಟರ್, ಇವನು ಸಿಂಗ್ಲಿ ಆಗು ನಮಗೆ ಒಂಥರ ಏನೋ ಸ್ಪೆಷಲ್ ಇದೆಯಲ್ಲ ಅಂತ ನನಗೆ ಅದು ಇಷ್ಟ. ನನಗೆ ಅದೊಂದು ಬಡಗಿ ಒಂದೊಂದು ಮನೆಯ ಮುಖ್ಯ ದ್ವಾರವನ್ನು ಬೇರೆ ಬೇರೆ ತರ ಅಸ್ತಿತ್ವವನ್ನು ಗಟ್ಟಿ ಮಾಡ್ಕೊಳ್ಳೋಕೆ. ಹೌದು ಅಲ್ವಾ? ಇದು ನನ್ನ ಮೈನ್ ಪ್ರೊಫೆಷನ್ ಅಣ್ಣ. ನನಗೆ ಆಕ್ಟಿಂಗ್ ಬಿಟ್ರೆ ಬೇರೆ ಯಾವ ವೃತ್ತಿ ಇಲ್ಲ, ಯಾವ ಬಿಸ್ನೆಸ್ ಇಲ್ಲ. ಇದನ್ನ ನೆಚ್ಕೊಂಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದಿದ್ದು 2012ಕ್ಕೆ. ಈಗ 2014 ವರ್ಷ. ಈಗ ಭಗವಂತ ಕಾಣ್ತಿರೋದು ನನ್ನ ಹಠಕ್ಕೆ ಸ್ಪಂದಿಸ್ತಾ ಇದ್ದಾನೆ. ನಾನು ಇಲ್ಲಿ ಗ್ರೇಟ್ಫುಲ್ ಆಗಿರ್ಬೇಕಲ್ಲ. ಅಲ್ಲ, ನಿನ್ನಲ್ಲಿರುವಂತಹ ಜೆನ್ಯೂನಿಟಿ ಟುವರ್ಡ್ಸ್ ಆ್ಯಕ್ಟಿಂಗ್, ಟುವರ್ಡ್ಸ್ ನಟನೆ ಇದೆಯಲ್ಲ, ಅದು ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬಲರಾಮನ ದಿನಗಳು ಅಂತಂದಾಗ ನಮ್ಮ ಕಲ್ಪನೆಯಲ್ಲಿ ಬಹಳಷ್ಟು ಸಾಲಿಡ್ ಆಗಿರುವಂತಹ, ಥ್ರಿಲ್ಲಿಂಗ್ ಆಗಿರುವಂತಹ, ಅಥೆಂಟಿಕ್ ಆಗಿ ಹಿಂಗಿತ್ತು ಗುರು ಅನ್ನುವಂತಹ ದೃಷ್ಟಿಕೋನ ಕಾಣುತ್ತೆ. ಹೌದು ಹೌದು. ಬಟ್ ನೀನು ಆನ್ ಬೋರ್ಡ್ ಬರೋಕ್ಕಿಂತ ಮುಂಚೆ ಬಲರಾಮ ಅಂತಂದಾಗ, ಬಲರಾಮನ ದಿನಗಳು ಅಂತಂದಾಗ ಹೇಗೆ ಇಂಟರ್ಕನೆಕ್ಟ್ ಆಗ್ತಾ ಬಂದೆ ನಿನ್ನ ಪಾತ್ರಕ್ಕೆ ಅಂತ? ಅಂದರೆ ಚೈತನ್ಯ ಸರ್ ನನಗೆ ಕಾಲ್ ಮಾಡಿ, ಹಲೋ ಆದಿತ್ಯ ಅವರ, ನಾನು KM ಚೈತನ್ಯ ಅಂತ ಡೈರೆಕ್ಟರ್ ಮಾತಾಡ್ತೀನಿ. ಸರ್ ಹೇಳಿ ಸರ್. ಹಾಯ್ ಆದಿತ್ಯ, ನಾನು ಬಲರಾಮ ದಿನಗಳು ಅಂತ ಮಾಡ್ತಿದ್ದೀನಿ. ಒಂದು ತುಂಬ ಪಿವೋಟಲ್ ರೋಲು, ತುಂಬ ಇಂಪಾರ್ಟೆಂಟ್ ಆಗಿರೋ ರೋಲು. ನೀವು ಸಿಗ್ಬೋದಾ? ನಾನು ಉಳಿದಿದ್ದೆಲ್ಲ ನಾನು ಹೇಳ್ತೀನಿ ಅಂದರು. ನಾನು ಆ ದಿನಗಳನ್ನ ತುಂಬ ಎಂಜಾಯ್ ಮಾಡಿದ್ದೆ. ಅಂದರೆ ಒಂದು ರೌಡಿಸಮ್ ಬ್ಯಾಕ್ ಡ್ರಾಪಿನ ಕಥೆನ ಆ ಕಾಲಘಟ್ಟದ್ದು ಅದೊಂಥರ ಅದೆಲ್ಲವೂ ದಾಖಲೆಯನ್ನ ಮಾಡ್ದಂಗೆ. ಅದು ಎಕ್ಸಾಗ್ರೇಟೆಡ್ ಅಲ್ಲ, ಇನ್ನೊಬ್ಬರಿಗೆ ನೀವು ರೌಡಿಸಮಿಗೆ ಬನ್ನಿ ಅನ್ನೋದಲ್ಲ. ಆ ಕಾಲಘಟ್ಟದಲ್ಲಿ ನಡೆದಿರುವ ಕಥೆನ ದಾಖಲೆ ಮಾಡೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಯಲ್ಲಿ ಈಗ ಆ ದಿನಗಳು ಎಲ್ಲ ಎಷ್ಟು ಗುಣಗ್ತೀವಿ ಅಣ್ಣ ನಾವು, ಎಷ್ಟು ರಿಯಲಿಸ್ಟಿಕ್ ಆಗಿ. ಸೊ ಈಗ ಬಲರಾಮನ ದಿನಗಳು ಅಂದರೆ ಆ ದಿನಗಳು 85ರಲ್ಲಿ ನಿಂತಿದೆ ಅಂತ ಚೈತನ್ಯ ಸರ್ ಹೇಳೋದು. ಇದು 85ರಿಂದ 95ರ ದಶಕದ ಆ ಕಾಲಮಾನದಲ್ಲಿ ನಡೆದಿರೋ ಎಲ್ಲ ಮೇಜರ್ ಇವೆಂಟ್ಸ್ಗಳನ್ನು ಒಂದು ಸಿನಿಮ್ಯಾಟಿಕ್ ಲಿಬರ್ಟಿ ತಗೊಂಡು ಒಂದು ಕಾಲ್ಪನಿಕವಾಗಿ ಕಟ್ಟಿದ್ದಾರೆ. ಸರ್ ಇನ್ನೂ ಒಂದು ಮಾತು ಹೇಳಿದ್ರು, ಆದಿತ್ಯ ಅತುಲ್ ಕುಲಕರ್ಣಿ ಅವ್ರು ಇರ್ತಾರೆ ಅಂದರು. ಸರ್ ಅಲ್ಲ, ನೀನು ಜೊತೆ ಇರ್ತೀಯ ಅಂದ. ಜೊತೆ ಎಲ್ಲಿ ಸರ್, ಭಾರತದ ದಿಗ್ಗಜ ನಟರು ನಾವೆಲ್ಲ ಥಿಯೇಟರ್ ಡೇಸಲ್ಲೋ ಅಥವಾ ನನ್ನ ಸಿನಿಮಾ ನೋಡಬೇಕಾದ್ರೆ ಹೇಗೆ ಸಾಧ್ಯ ಈ ಥರದೆಲ್ಲ ಒಂದು ಪಾತ್ರವನ್ನು ಕಟ್ಟೋಕ್ಕಾದ್ರೂ ಹೇಗೆ ಸಾಧ್ಯ? ಆಶೀಶ್ ವಿದ್ಯಾರ್ಥಿ ಸರಿಂದು ನಮ್ಮ ಕಾಲೇಜು ಸ್ಕೂಲ್ ಡೇಸಲ್ಲಿ ನಾವು ವಿಷ್ಣು ಅಣ್ಣನ ಥರ ಹಿಂಗೆ ನಿಂತ್ಕೊಳ್ಳೋದು, ಈ 5 ಬೆರಳು 5 ಕೋಟಿ ಕನ್ನಡಿಗರ ಆಸ್ತಿ. ನಮಗೆ ಯಾರಾದರೂ ಆಗದೇ ಇರೋರು ಇರ್ತಾರಲ್ಲ, ಅವ್ರನ್ನ ಆಶೀಶ್ ಸರ್ ಜಾಗಕ್ಕೆ ಹಾಕೋದು. ಅಲ್ಲಿ ನೋಡ್ಕಂದ, ಅಲ್ಲಿ ಮೇಲೆ ನೋಡ್ಕಂದ. ಈಗ ಭಗವಂತನ ಕೃಪೆ ಅವ್ರ ಮುಂದೆ ನಿಂತ್ಕೊಳ್ಳೋದು, ಬರೀ ನಿಂತ್ಕೊಳ್ಳೋದಲ್ಲ, ಅವ್ರ ಮುಂದೆ ನಟಿಸೋ ಸೌಭಾಗ್ಯ. ಅವ್ರಿಗೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಗೊತ್ತಿಲ್ಲದೆ ನಾವು ಅದು ಪಾಠ ಥರ. ಅದು ನಾವು ಅವ್ರು ಮಾಡೋ ಸಣ್ಣ ಸಣ್ಣ ಆ ಕಲೆಗಾರಿಕೆನ ಕದ್ದು ಆ ಕೆಲಸನ ಕದಿಯೋದು. ಅದನ್ನ ನಮ್ಮ ಭವಿಷ್ಯದ ಚಿತ್ರಗಳಿಗೆಲ್ಲ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದು. ತುಂಬಾ ಒಳ್ಳೆ ಮಾತಿದು. ಯಾರಿಗೆ ಸಿಗತ್ತೆ ಅಣ್ಣ? ನಾವು ಕಾಸು ಕೊಡ್ತೀವಿ ಅಂದ್ರೆ ಅವ್ರು ಯಾರು ಹೇಳ್ಕೊಡಲ್ಲ. ಆದ್ರೆ ಅವ್ರ ಕಣ್ಣು ಮುಂದೆ ನಾವು ಜೊತೆಯಲ್ಲೇ ನಟಿಸ್ತಾ, ನಮ್ಮ ವೃತ್ತಿಗೆ ವೃತ್ತಿ, ಕಲಿಕೆಗೆ ಕಲಿಕೆ, ಆ ವರ್ಕ್ಶಾಪಿಗೆ ವರ್ಕ್ಶಾಪ್, ಜೊತೆಗೆ ಒಂದು ದೊಡ್ಡ ಗ್ರಹಿಕೆ. ಎಂತ ಇದು ಅಲ್ವಾ? ಎಷ್ಟು ದಿನ ಶೂಟಿಂಗ್ ಮಾಡಿದೆ ಮಗನಿಂದ ನಿನ್ನ ಪೋರ್ಷನ್? ಅಣ್ಣ ಸುಮಾರು ನಾವು 35-40 ದಿನ ಶೂಟಿಂಗ್ ಇದ್ದೆ ಅಣ್ಣ. ಮೈಸೂರಲ್ಲಿ ಮಾಡಿದ್ವಿ ಸುಮಾರು ಶೂಟು, ಬೆಂಗಳೂರು ವಿನೋಬ್ ನಗರ ಅಲ್ಲಿ ಸುಮಾರು ಚೇಸಿಂಗ್ ದೃಶ್ಯಗಳೆಲ್ಲ. ನಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜಸ್ ಅಲ್ಲಿ ನನ್ನೂರು ಶಿವಮೊಗ್ಗದಲ್ಲಿ ಜೈಲಲ್ಲಿ ಮಾಡಿದ್ವಿ.
ಆ ಜೈಲ್ ಹಿಂದ್ಗಡೆನೆ ನನ್ನ ಮನೆ. ನನ್ನ PUC ತನಕ ಎಲ್ಲ ಶಿವಮೊಗ್ಗದಲ್ಲಿ ಓದಿದ್ದು. ಯಾವಾಗ್ಲೂ ಅಲ್ಲೇ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದೆ. ನಾನು ಇದ್ದಾಗ ಒಂದಿನ ಜೈಲ್ ನೋಡಿಲ್ಲ. ಅಲ್ಲಲ್ಲ, ಸವಿ ನೆನಪು ಸಾವಿರ ನೆನಪು, ಅದು ಸುದೀಪ್ ಅವ್ರ ಸಿನಿಮಾನೇ. ಸುದೀಪ್ ಅವ್ರ ಶಿವಮೊಗ್ಗದವ್ರೆ, ನೀನು ಶಿವಮೊಗ್ಗದವನೇ. ನಮ್ಮೂರೇ. ನಮ್ಮ ಶಿವಮೊಗ್ಗದಲ್ಲಿ ನಾನು ಅವ್ರು ಓದಿದ್ದು ಸ್ಕೂಲ್ ಪಕ್ಕನೇ ನನ್ನೆಲ್ಲ ಬಾಲ್ಯ. ವಾಸವಿ ಸ್ಕೂಲ್ ಅಂತ ಅಣ್ಣ ಪ್ರೈಮರಿ ಎಲ್ಲ ಓದಿದ್ದು. ಯಾವಾಗಲೂ ನಮ್ಮ ತಾಯಿ ಎಲ್ಲ ಅದೇ ಹೇಳೋರು, ಇದು ಸುದೀಪ್ ಅವರು ಓದಿದ ಸ್ಕೂಲ್, ನಮ್ಮ ಕನ್ನಡ ಶಿಕ್ಷಕಿ. ಹಂಗಾಗಿ ನಮ್ಮಮ್ಮಂಗೂ ಅವ್ರ ಮೇಲೆ ಒಂದು ಸ್ಪೆಷಲ್ ಏನ ಕಣ. ಈ ಶಿವಮೊಗ್ಗ ಅಂದ್ರೆ ಏನೇನೋ ಬರ್ತಾವೆ. ತುಂಬಾ ಜನ ಶಿವಮೊಗ್ಗದ ಅದ್ಭುತ ಪ್ರತಿಭೆಗಳು ಕನ್ನಡದಲ್ಲಿ ಇದ್ದೀರಿ. ನಾವು ಅದನ್ನ ತುಂಬಾ ಸೆಲೆಬ್ರೇಟ್ ಮಾಡಿ ಹೇಳ್ತೀನಿ ನಾನು. ಅದಕ್ಕೊಂದು ಕಾರಣ ಅಣ್ಣ, ನಮ್ಮ ಊರಲ್ಲಿ ನಮ್ಮ ಬಾಲ್ಯದಿಂದಲೇ ನಮಗೆ ಪ್ರೇಕ್ಷಕರು ಕೊಡೋ ಒಂದು ಚೈತನ್ಯ ಜೊತೆಗೆ ಅಂದ್ರೆ ಸಣ್ಣದಾಗಿ ಒಬ್ರಲ್ಲಿ ಕಲೆ ಇದೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಬೆಳೆಸೋಷ್ಟು ನಿಜವಾಗ್ಲೂ ಇನ್ನೆಲ್ಲೂ ನಾನು ಅದನ್ನ ನೋಡಿ. ಅಲ್ಲಮ್ಮ ಪ್ರಭುಗಳು ಅಲ್ಲಿ ಬರ್ತಾನೆ ಶಿವಮೊಗ್ಗದ ಇರ್ತಲ್ವ, ನಮ್ಮ GS ಶಿವರುದ್ರಪ್ಪ ಅವರು ಅಲ್ಲ ಚೈತನ್ಯ ಅವರು, ಚೈತನ್ಯ ಅವರ ತಾತ GS. ನೀನು ಸಖತ್ತು ಬ್ರ್ಯಾಂಡ್ ಪ್ರಮೋಟರ್ ಕಣ ನೀನು. ಹಂಗೆ ಅಲ್ಲಿಂದ ಅಲ್ಲ ನನ್ನೂರು ನನ್ನ ಬಾಲ್ಯ ಕಟ್ಕೊಟ್ಟಿದೆ. ನಾನು ಶಿವಮೊಗ್ಗದಲ್ಲಿ ಹೈಸ್ಕೂಲು ಇದೆಲ್ಲ ಇದ್ದಾಗ ತುಂಬಾ ಆರ್ಕೆಸ್ಟ್ರಾಗಳೆಲ್ಲ ಹಾಡ್ತಾ ಇದ್ದೆ. ನಾನು ಹಾಡೋದಕ್ಕಿಂತ ಜಾಸ್ತಿ ಒಂಥರ ತುಂಬಾ ಅಣ್ಣ. ಅವಾಗ 2005 ನಾನು ಇನ್ನೂ 5ನೇ ಕ್ಲಾಸ್, ಜೋಗಿ ಫಿಲಮ್. ಒಡಿ ಮಗ ಇಲ್ಲ ನಾನು ಹಂಗಲ್ಲ, ನಾನು ಎಮೋಷ್ನಲಿ ಕನೆಕ್ಟ್. ನಾನು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆ ತನಕ ಮರೆಯಲ್ಲ ಜೋಗಿ ಅಂತಂದು ಹಿಂಗೆ ಮೈಕ್ ಹಾಕಿ ಹಿಂಗೆ ನಿಲ್ತಿದ್ದ 5ನೇ ಕ್ಲಾಸಿನ ಹುಡುಗ. ಎಲ್ಲ ಒಂಥರ ಪ್ಯಾಂಟ್ ಗೀಟ್ ಅದಕ್ಕೋಸ್ಕರ ತಗೊಂಡ್ಬರ್ತಾ ಇದ್ದೆ. ಶಿವಣ್ಣ ಹಿಂಗೆ ಹಾಕಿದಾರೆ ಹಿಂಗೆ. ನಮ್ಮಮ್ಮಂಗೆ ನಾವು ಸಂಗೀತ ಕಲಿಸ್ತಿರೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಘಕ್ಕೆ, ಹಿಂದೂಸ್ತಾನಿ ಸಂಗೀತಕ್ಕೆ. ಇವನು ಒಡಿ ಮಗ ಅಂತಾನೆ, ಬೇಡುವೇನು ಅಂತಂತ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಅಣ್ಣ. ನೀನು ಆ ಹಾಡನ್ನು ಎಷ್ಟು ಸುಶ್ರಾವ್ಯವಾಗಿ ರಾಗಬಗ್ಗದ್ದು ಹಾಡಿದೆಯಲ್ಲ, ನನಗೆ ಖುಷಿ ಆಯ್ತು. ಶಿವಣ್ಣ, ನೀವು ಇದನ್ನು ಎಂಜಾಯ್ ಮಾಡ್ತೀರಾ? ನಮ್ಮ ಆದಿತ್ಯನ ಆ ಲೈನ್ ಎಂಜಾಯ್ ಮಾಡ್ತೀರಾ? ಇಲ್ಲ ಅಂದರೆ ನಾನು ಆ ದಿನನ ತುಂಬ ಎಂಜಾಯ್. ನಮ್ಮ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಜೋಗಿ ಫಿಲಮ್ ಅಣ್ಣ. ಸೂಪರ್. ಈಗ ಆ್ಯಕ್ಚುಲಿ KM ಚೈತನ್ಯ ಸರ್ರು ನಮಗೆ ಬಲರಾಮ ದಿನಗಳು ಗ್ಯಾಂಗ್ಸ್ಟರ್ ಡ್ರಾಮಾ ಅಂದಾಗ ನಂಗೆ ಟಕ್ಕಂತ ಹೋಗಿದ್ದೆ. ಎಲ್ಲಿ ಆ ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ 5ನೇ ಕ್ಲಾಸಿನ ಹುಡುಗ ನಾವೆಲ್ಲ, ನಂಗೆ ಇನ್ನೂ ಕಣ್ಣಿಗೆ ಕಟ್ಟದಂಗಿದೆ. ನಮ್ಮ ಅಮಿರಾಮ ಸರ್ಕಲ್ ತನಕ ಕ್ಯೂ ಅಲ್ವಾ, ಟಿಕೆಟ್ ಸಿಗದೆ. ನಾನು 1-1.5 ತಿಂಗಳಾದ್ಮೇಲೆ ಹಠ ಹಿಡಿದು ಆ ಸಿನಿಮಾನ ಥಿಯೇಟ್ರಲ್ಲಿ ನೋಡಿರೋದು ಅಲ್ವಾ. ಸೊ ಆ ಗ್ಯಾಂಗ್ಸ್ಟರ್ ಸಿನಿಮಾ ಅಂದ ಕೂಡಲೇ ಜನ ಗ್ಯಾಂಗ್ಸ್ಟರ್ ಆಗ್ಬಿಡ್ತಾರೆ ಅಂತಲ್ಲ. ನನಗೆ ಎಷ್ಟು ಹುಚ್ಚಿದೆ ಅಂದರೆ, ನಮ್ಮ ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇವ್ರದ್ದೆಲ್ಲ ಇಂಟರ್ವ್ಯೂನ ಕೇಳ್ತಾನೇ ಇರ್ತೀನಿ. ಅಂದರೆ ನಟರಾಗೂ ನಮಗೆ ಎಲ್ಲದರಲ್ಲೂ ಜೀವಿಸಿರೋಕ್ಕಾಗಲ್ಲ. ಅವ್ರು ಹೇಳೋದನ್ನ ತಗೊಂಡು ನಮ್ಮ ಗ್ರಹಿಕೆಗೆ ತಕ್ಕಂತೆ, ಓಕೆ ಈ ಪಾತ್ರ ಈ ಥರ ಮಾಡಿರ್ಬೋದು, ಇವರ ಬಿಹೇವಿಯರ್ ಹಿಂಗಿರ್ಬೋದು. ಈ ಪಾತ್ರಕ್ಕೂ ಅಷ್ಟೇ, ನಂದು ಸಿಂಗ್ಲಿ ಅನ್ನೋ ಪಾತ್ರ ಇದ್ರಲ್ಲಿ. ಓಕೆ, ನಮ್ಮ ಉಮೇಶ್ ಸರಿನ ಇಂಟರ್ವ್ಯೂಗಳೆಲ್ಲ ಕೇಳ್ತಾ ಕೂರೋದು. ಆಮೇಲೆ ನಮ್ಮ ಪ್ರವೀಣ್ ಅವರ ಇಂಟರ್ವ್ಯೂಗಳು. ಪಾಪ ಸರ್ ಇವಾಗ ಇಲ್ಲ, ಅವ್ರದ್ರಲ್ಲಿ ಬರೋ ಎಲ್ಲ ಸರ್ ಅದೆಲ್ಲ ಎಷ್ಟು ನನ್ನ ಮೈನ್ಯೂಟ್ ಡಿಟೈಲು, ಅವರ ಮ್ಯಾನರಿಸಮ್ಮು ಏನಪ್ಪ, ಒಂದೊಂದು ಆ ಮಾತಿನ ಶೈಲಿ, ಆ ನಡೆಯೋ ಇದು, ಆ ಇದರಲ್ಲಿರೋ ಗತ್ತು. ಅಂದರೆ ಅದನ್ನೆಲ್ಲ ಕೇಳ್ತಾ ಓಕೆ ಈ ಥರದೊಂದು ಪಾತ್ರ ಬಂದಿದೆ. ನಾನು ಕ್ಲಾಸ್ ಆಡಿಯನ್ಸಿಗೆ ರಾಮಾನುಜ ಅಯ್ಯಂಗಾರಿಯಾಗಿ ರೀಚ್ ಆಗಿದೆ. ಇದೊಂದು ಭಗವಂತನ ಅನುಗ್ರಹದಿಂದ ಒಂದು ಮಾಸ್ ಆಡಿಯನ್ಸಿಗೆ ರೀಚ್ ಆಗೋಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದೆ. ಇಲ್ಲ, ಭಗವಂತನ ಅನುಗ್ರಹ ಅಂತ ಯಾವಾಗ ಪದ ಬಳಸ್ತೀಯಲ್ಲ, ಅದು ಪ್ರತಿಯೊಬ್ಬ ಕಲಾವಿದ ಅದನ್ನ ಎಲ್ಲಿವರೆಗೂ ಫೀಲ್ ಮಾಡ್ತಾನಲ್ಲ. ಇಲ್ಲ ಅಷ್ಟೇ, ಅವಕಾಶಗಳ ಸುರಿಮಳೆ ಆಗುತ್ತೆ, ಗೊತ್ತಾಗಲ್ಲ ಅಷ್ಟೇ. ಆ ನಂಬಿಕೆ, ಆ ದೃಢತೆ, ಆ ಶ್ರದ್ಧೆ, ಭಕ್ತಿ ಎಲ್ಲವೂ ಇದ್ದಾಗ ಮೇಲಾಗಿ ನೀವೆಲ್ಲ ತುಂಬ ಅಥೆಂಟಿಕ್ ಆಗಿ ಅದನ್ನು ಸ್ವೀಕರಿಸಿರೋದ್ರಿಂದ ನಿಮ್ಗೆ ಅದು ಅರ್ಥ ಆಗುತ್ತೆ. ಈ 26 ನಿಮ್ಮೆಲ್ಲರ ಲೈಫಲ್ಲಿ ಒಂದು ದೊಡ್ಡ ದಿನಗಳಾಗಿ ಪರಿವರ್ತನೆ ಆಗಲಿ ಅಂತ ನಾನು ಬಯಸಿದ ಮೇಲಾಗಿ ಏನಾದ್ರು ಇಂಟ್ರೆಸ್ಟಿಂಗ್ ವಿಷಯ ಇದಾವ ಅಂದರೆ ಯಾರು ನಿನ್ನ ಪಾತ್ರನ ಲವ್ ಮಾಡಿದ್ದು? ಅಣ್ಣ, ನನ್ನ ಪಾತ್ರನ ಯಾರೂ ಲವ್ ಮಾಡಲ್ಲ ಅಣ್ಣ. ಅದು ಆದಿತ್ಯ ಆಶ್ರಿನೂ ಲವ್ ಮಾಡಲ್ಲ, ಪಾತ್ರವನ್ನು ಲವ್ ಆ ಅಯ್ಯಂಗಾರಿ ಈಗಲೂ ಬರ್ತಿರತ್ತೆ. ಎಷ್ಟೋ ವರ್ಷ ಆದಮೇಲೆ, ಸರ್ ಅದು ಆ್ಯಕ್ಟಿಂಗ್ ಅಂತ ಗೊತ್ತಾಯ್ತು, ಸಾರಿ ತುಂಬ ಚೆನ್ನಾಗಿ ಮಾಡಿದ್ದೀರ ಸರ್. ಏನ್ರೆ ಸಿನಿಮಾ ಬಂದಾಗ ಹೇಳಿದ್ರೆ ಇನ್ನೂ ಖುಷಿ. ಅವನು ಮುಸ್ತಫಾ ಇದಾನಲ್ಲ, ಈಗೆಲ್ಲ ಸ್ಟೈಲ್ ಮಾಡ್ತಿಲ್ಲ ಮಗ, ಸಾಕದ್ ಕಣ ಅದು.
ಅಂದರೆ ಸರ್ ಟೀಮ್ ವರ್ಕ್ ಸರ್, ಅಂದರೆ ನಾನು ತುಂಬ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಅಂದರೆ ಅಂಥ ಒಳ್ಳೆಯ ಗೆಳೆಯರು ಎಲ್ಲರೂ ಸಮಾನ ಮನಸ್ಕರು, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಯಾವಾಗಲೂ ಪಣ ತೊಟ್ಟಿರೋರು. ಏನೋ ನನ್ನ ಪುಣ್ಯ, ಒಳ್ಳೆಯವರ ಸಂಘ, ಒಳ್ಳೆಯವರ ಸಹವಾಸ, ಒಳ್ಳೆಯ ಗುರು ಪರಂಪರೆ ಸರ್, ಎಕ್ಸ್ಟ್ರಾರ್ಡಿನರಿ. ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾನು ಇಲ್ಲಿದ್ದೀನಿ. ಇನ್ನೇನು ನಂದೇನು ಅಲ್ಲಿ ಹೊಸದಿರಲ್ಲ. ಇಲ್ಲ, ಡೇರ್ ಡೆವಿಲ್ ಮುಸ್ತಫಾ ಬಂದ ನಂತರ ನಿನಗೆ ಸಿಕ್ಕಂತಹ ಆ ಒಂದು ಕ್ಲಾರಿಟಿ ಬಲರಾಮನ ದಿನಗಳ ನಂತರ ಕೂಡ ಸಿಗಲಿ. ಸುದ್ದಿ ಮನೆ ನಿಮ್ಮ ಮನೆ, ನನ್ನ ಮನೆ, ನಮ್ಮ ಆದಿತ್ಯನ ಮನೆ. ಥ್ಯಾಂಕ್ ಯು ಸರ್. ಎಸ್, ಸೂಪರ್, ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಆಗ್ತಿದೆ ನಿಮ್ಮ ಆಶೀರ್ವಾದದಿಂದ. ಸೂಪರ್. ದರ್ಶನ ಅನ್ನೋ ಇನ್ನೊಂದು ಸಿನಿಮಾ ನಡೀತಾ ಇದೆ. ಎಸ್, ನಮ್ಮ ಬಲರಾಮದ ಒಳ್ಳೆಯ ಯಶಸ್ಸು ಹಂಗೆ ಕರ್ಕೊಂಡು ಹೋಗುತ್ತೆ, ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಕೊಡುತ್ತೆ. ಒಳ್ಳೆ ದರ್ಶನ ಆಗಲಿ. ಆಗಲಿ. ಸುದ್ದಿ ಮನೆ ಎಲ್ಲ ವೀಕ್ಷಕರಿಗೆ ನಮ್ಮ ಹುಡುಗ ಆದಿತ್ಯ ತುಂಬ ಒಳ್ಳೆ ಆ್ಯಕ್ಟ್ರು, ತುಂಬ ಚೆನ್ನಾಗಲಿ ಮಗ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು. ನಿಮ್ಮ ಆದಿತ್ಯ ಅಶ್ರಿಗೆ ನಿಮ್ಮ ಆಶೀರ್ವಾದ ಇರಲಿ. ಇದೆ 26ಕ್ಕೆ ಬಲರಾಮ ದಿನಗಳು ಬರ್ತಾ ಇದೆ. ನಾನು ಸಿಂಗ್ಲಿ ಅನ್ನೋ ಒಂದು ಪ್ರಮುಖ ಪಾತ್ರದಲ್ಲಿದ್ದೀನಿ. ನೋಡಿ ಹರಿಸಿ ಇಡೀ ನಮ್ಮ ತಂಡನ ಗೆಲ್ಲಿಸ್ಕೊಳ್ಳಿ. ಸೂಪರ್.